ಸ್ವಲ್ಪ ಆಕಿ ಕಡೆಗೆ ಗಮನ ಇರಲಿ. ಏನು ಅದನ್ನು ಬಿಟ್ಟು ನೀವು ಯಾರ ಕೋಣೆಗೆ ಹೋಗೋ ಪ್ರಯತ್ನ ಮಾಡಿದ್ರಿ ಬಗಿನ ಹರಿಯೋದಿಲ್ಲ. ನೀರು ಊಟ ಎಲ್ಲ ಕೊಟ್ಟಿರಲ್ಲ. ಸರ ನಾವೆಲ್ಲ ಕೊಟ್ಟಿವ್ರಿ, ಆದ್ರ ಆವಮ್ಮನ ಏನು ತಿನ್ವಲ್ದು, ಏನು ಉಣ್ವಲ್ದು, ನೀರು ಕುಡಿವಲ್ದು. ಸತ್ತಿಗಿತ್ತು ಹೋದ್ರಿ. ಹೊಟ್ಟಿ ಕೇಳೋದಿಲ್ಲ. ನೀ ಸಮಾಧಾನದಿಂದಿರು. ಏನು ನೀನು ನಿನ್ನ ಕರ್ತವ್ಯ ಮಾಡಿಲ್ಲ, ಕೊಟ್ಟಿಲ್ಲ, ರೂಮ್ನಾಗೆಲ್ಲ ಐತಿಲ್ಲ, ನೀರು ಊಟ ಆತು. ಬೇಕಾದ್ರೆ ತಿಂತಾಳೆ, ಸಾಕಾರಲ್ಲೇ ಬಿಡ್ತಾಳೆ. ಹೊಟ್ಟೆ ಹಸ್ತಂದ್ರೆ ಎಲ್ಲ ತಿಂತಾಳೆ. ನಾ ಹೊರಗೆ ಏನು ಆಕತ್ತೈತಿ ಅಂತ ನೋಡ್ಕೊಂಬರ್ತೀನಿ. ಆತ್ ಸರ್, ನೀವೇನು ತಲೆ ಕೆಸ್ಕೊಬಿಡ್ರಿ, ನಾವೆಲ್ಲ ದೇಕರಿಕೆ ಮಾಡಿ ನೋಡ್ತೀವಿ. ಆದ್ರೂ ಸರ್ 2-3 ದಿನದ ಮ್ಯಾಲೆ ಆತು, ಉಣ್ವಲ್ಲು ತಿನ್ವಲ್ರು ಪಾಪ ಅವ್ರ ಅಕ್ಕರು. ಒಂದಿಟ್ಟು ನೀವ ಜುಲ್ಮಿ ಮಾಡಿ ಉಣಿಸ್ಬೇಕಿಲ್ರಿ. ಪಾಪ ಅನ್ಸಕತ್ತೈತಿ ನಂಗಂತ್ರು. ಲೇ ಪಾಂಡ್ಯ, ಒಟ್ಟು ನೀ ನನ್ನ ಕುತ್ತಿಗೇನ ತರ್ತಿಲಿ ಅಷ್ಟು ಮಾತ್ರ ಕರೆ ಐತಿ. ನನ್ನ ಕುತ್ತಿಗೆ ತರ್ಬೇಕಂತಾನೆ ನಿರ್ಧಾರ ಮಾಡಿ ಕಾಣ್ತೈತಿ. ನಿಂದು ಏನ್ಲಿ ನಿಂದು ಗೋಳು ಅಂತೀನಿ ನಾನು. ಹಂಗಲ್ರಿ ಸರ, ಯಾಕಂದ್ರ ಹೆಣ್ಮಕ್ಳು ಆದ್ರೂ ಹಸು ತಡ್ಕೊಳೋದಿಲ್ಲ. 3-4 ದಿನದ ಹೊತ್ತಾತು, ಅದಕ್ಕೆ ಹೇಳಕತ್ತೀನಿ. ಒಂದಿಟ್ಟು ಒಂದಿಟ್ಟು ಏನಾರ ಹೇಳಿ ತಿನಿಸಿದ್ರ ಪಾಪ ಅಂತ. ಏನು ಭಾಳ ಕಾಳಜಿ ಐತಿ ಕಿಮ್ಯಾಗ? ಯಾಕ ನಾನಕಿನ ಮದುವೆ ಆಗ್ಬೇಕಾಗಿರೋದು, ನಾನಕಿನ ಪ್ರೀತಿ ಮಾಡೋದು, ನನಗೆ ಕಾಳಜಿ ಇದ್ರೆ ಸಾಕಪ್ಪ, ನಿನಗೇನು ಬೇಡ? ಆತ್ರಿ ಆತು, ನೀವು ಹೆಂಗೆ ಹೇಳ್ತೀರೋ ಹಂಗ ಬಿಡ್ರಿ. ಲೇ ಗಜಿನಿ, ಇವ ಯಾವ್ದ ಕಾರಣಕ್ಕೂ ರೂಮ್ ಹತ್ರ ಹೋಗಕ್ ಬಿಡ್ಬೇಡ್ರಿ. ಒಂದು ಸ್ವಲ್ಪ ನೋಡ್ಕೋತೀರಿ. ಅದಕ್ಕೆ ಅವನು ಕರ್ಕೊಂಬಂದಿ ನಾನು. ಇನ್ನೊಬ್ಬವನ್ನ ಇವನ ಮ್ಯಾಗ ಯಾಕ ನನಗೆ ಅನುಮಾನ ಬಂತು. ನೀವಿಬ್ರು ನೋಡ್ಕೋರಿ, ಹಂಗ ಇವನು ನೋಡ್ರಿ ಒಂದಿಟ್ಟು ಏನ್ ಮಾಡ್ತಾನ ಏನಿಲ್ಲ ಅಂತಂದು. ಸರ್ ನಾವು ಕೆಲಸನ ಕಳ್ರ ಇರ್ಬೋದು, ನಾವು ಕಳ್ತನ ಮಾಡ್ಬೋದು, ಕೆಟ್ಟ ಕೆಲಸನ ಮಾಡ್ಬೋದು. ಅದನ್ನು ನಿಯತ್ತಾಗಿ ಮಾಡ್ತೀವ್ರಿ. ರೊಕ್ಕ ಕೊಟ್ಟರೆ ನಿಯತ್ತಾಗೆ ಕೆಲಸ ಮಾಡ್ತೀವಿ. ಏನ ಪಾಪ ಅಂತಂದು ಹೇಳ್ದೆ ಅಷ್ಟ. ನನಗೂ ಅಕ್ಕಂಗೆ ಅದಾರಲ್ರಿ, ಅವ್ರ ಮದ್ವೆಗೆ ರೊಕ್ಕ ಹೊಂದ್ಸಕನ ನಾ ಈ ಕೆಲಸ ಮಾಡಕತ್ತೀನಿ. ಅದಕ್ಕೆ ನನಗೂ ಎಲ್ಲೋ ಒಂದತ್ರ ಚುಯಿ ಅಂತ ಜೀವ ಅಷ್ಟ. ಹೇಳ್ದಷ್ಟು ಮಾಡು, ನಾ ಬಂದು ನೋಡ್ಕೋತೀನಿ ಎಲ್ಲ. 3-4 ದಿನದ ಹೊತ್ತಾದ್ರು ನಾನು ನಿಮ್ಮ ಜೊತೆಗೆ ಇಲ್ಲೇ ಅದೀನಿ. ಹೊರಗೆ ಏನಾಗೈತಿ ಅನ್ನೋದು ಗೊತ್ತಾಗೋಲ್ದಾಗೈತಿ. ಹೋಗಿ ಬರ್ತೀನಿ. ಹಂಗೆ ನಮ್ಮ ತಾಯಿ ತಂದೆ ಹತ್ನು ಒಂಚೂರು ಮಾತಾಡ್ಸ್ಕೊಂಬರ್ತೀನಿ. ಪಾಪ ವಯಸ್ಸಾಗಿರೋರು ಏನಾಯ್ತಾ ನೋಡ್ತೀನಿ. ಆ ಬುರ್ಕಾಯಲ್ಲಿ ತಂಬ ಅದನ್ನ. ಹ್ಞೂ ರೀ, ತೊಗೊಂಬಂದೆ. ಏನಾರ ಗೊತ್ತಾಗತ್ತಾನೆ ಇದ್ರಾಗ ನಾನಾದೀನಿ ಅಂತಂದು? ನೀವು ಮಾತಾಡಿದ್ರೆ ಪಕ್ಕ ಗೊತ್ತಾಗುತ್ತೆ ಗಣಮಗ ಅಂತಂದು. ಆಮೇಲೆ ಒಂಚೂರು ಹೊಟ್ಟೆ ಒಂದು ಹೊರಗೆ ಬರಕತ್ತೈತಿ. ಇನ್ನೊಂದು ಚೂರು ಮೆಲ್ಲಕ್ಕೆ ಮಾತಾಡ್ಬೇಕು ನೀವು, ಹೆಣ್ಮಕ್ಳು ದನ್ಯಾಗ. ಈ ಪಾಂಡ್ಯಾಗ ಹೇಳಿದ್ ನೋಡಿ, ಈ ಪಾಂಡ್ಯಾಗ ಒಂದು ಸ್ವಲ್ಪ ಲೂಸ್ ಆಗಿರೋದು ತಗೊಂಬಾರಪ್ಪ. ದೊಡ್ಡದು XXL ಹೆಣ್ಮಕ್ಳಿಗೆ ಬೇರೆ ಇರ್ತೈತಿ ಫಿಗರು, ಗಂಡ್ಮಕ್ಳದ ಬೇರೆ ಇರ್ತೈತಿ ಅಂದ್ರೆ ಕೇಳಿಲ್ಲಿವ. ಇದನ್ನ ತೊಗೊಂಬಂದಾನ, ಭಾಳ ಗೊತ್ತಾಗತ್ತಾನ? ಇಲ್ರಿ, ಗೊತ್ತಾಗದ ಇಲ್ಲ. ನೀವು ಕೈಗೆಲ್ಲ ನೇಲ್ ಪಾಲಿಶ್ ಎಲ್ಲ ಹಚ್ಕೊಂಡಿರಲ್ಲ, ಗೊತ್ತಾಗಲ್ಲ. ಸರಿ ಆತ, ನಾನು ಹೋಗ್ಬರ್ತೀನಿ. ಹುಷಾರು. ಸರಿ. ಲೇ ರಾಮನ, ನೀನು ನೋಡ್ಕೊ ಒಂಚೂರು. ನಾನು ಅಡ್ಡಕ್ಕೀನಿ, ಆಮೇಲೆ ನಾನು ಅಡ್ಡಕ್ಕೀನಿ. ಅಲ್ಲ, ನೀ ಅಡ್ಡಾಗು, ನಾನು ನೋಡ್ಕೊತೀನಿ. ಏನು ಈ ಪಾಂಡೆ ನಂಬೇಡ ಅಂತ ಹೇಳಾರ. ಬ್ಯಾಡ್ ಬಿಡ್ರಲೇ, ನನ್ನನ್ನೇ ನಂಬಕ್ ಹೋಗ್ಬೇಡ್ರಿ ನೀವು. ನಾ ಎಲ್ಲ ಹೊರಗಿರ್ತೀನಿ, ನೀವ ಇಲ್ಲೇ ಇರ್ರಿ, ಕಾಯ್ರಿ. ಬುರ್ಕಾದಾಗ ಗಂಡು ಮಕ್ಳು ಸ್ಪೋರ್ಟ್ಸ್ ಶೂಸ್ ನೋಡಿದ್ರ ಪಕ್ಕ ಸಿಕ್ಕಾಕದಾನ. ಅದಕ್ಕೆ ನಾನು ಹೇಳಕ್ ಹೋಗಲಿಲ್ಲ. ಸಿಕ್ಕಾಕೊಳ್ಳಿ ಕಳ್ಳ ನನ್ನ ಮಗ ಅಂತೇಳಿ. ನನಗ ಬೈತೀಯಾ? ಹೋಗಿ ಸಿಕ್ಕಾಕ, ಹಿಡ್ಕೊಂಡು ನಾತ್ತರೋದು ನಾದಿಸ್ಕೆಂಬ. ಶೂಸ್ ನೋಡಿದ್ರೆ ಗೊತ್ತಾಗ್ಬಿಡ್ತೈತಿ ಗಣಮಗ ಅಂತಂದು. ನಿನ್ ಫಿಗರ್ ನೋಡಿ ಅಲ್ಲ. ಜಿಂಕಿ ಚಕ. ಲೇ ಪಾಂಡ್ಯ, ಏನ್ಲೇ ಅದು? ಏನಿಲ್ಲ, ಹೊರಗಿರ್ತೀನಿ, ನೀವು ಕಾಯ್ರಿ. ಸಿಕ್ಕಾಕೊಂಡು ಸಾರಿ ನನ್ನ ಮಕ್ಕಳ. ನಾನಂತರೂ ಇಲ್ಲಿಂದ ಹೊಂಟೆ. ಪಕ್ಕಾ ನೀವು ಅವನ ಜೊತೆಗೆ ಜೈಲಿಗೆ ಹೋಗೋದು ಗ್ಯಾರಂಟಿ. ನಾನಂತರೂ ಮನೆಗೆ ಹೋಗ್ತೀನಪ್ಪ. ಕಳ್ಳನ ಮಗ ಏನು ಮಾಡ್ತಾನೋ ಹೇಳೋಕ್ಕಾಗಲ್ಲ ಅವನವನ. ನೀ ಏನ್ಲೇ ಹಂಗೆ ನೋಡಕತ್ತಿ? ಒಂದು ಮಾತು ಆಡೋದಿಲ್ಲ, ಸುಮ್ಮನೆ ಅವಾಗಿದ್ದ ಗುರು ನೋಡೇ ನೋಡ್ತೀಯಲ್ಲ. ಕಾಯ್ತಿ ಇಲ್ಲ, ನಾ ಒಂದಿಟ್ಟು ಮಕ್ಕೋತೀನಿ. ಕಳ್ಳನ ಮಕ್ಕಳು ನನಗ ಜೋಡಕ್ ಕರೀತಾರೆ. ಇದೇನಿದು? ಅದು ನಮ್ಮ ನೇತ್ರ ಪುಟ್ಟಿ ಅಲ್ಲ? ಹೌದು. ಹಾಳಾದಕ್ಕೆ ಇಲ್ಲಿ ಕರ್ಕೊಂಬಂದಾಳ ನನ್ನ ಮಗಳನ್ನ. ಅಂದ್ರ ಇಲ್ಲೇ ಎಲ್ಲೇ ಜ್ಯೋತಿನೂ ಇರ್ತಾಳ. ನಾವು ಹುಷಾರಾಗಿರ್ಬೇಕು. ಅಯ್ಯೋ ನೇತ್ರ, ಏನದು ಹಂಗ ಜೋತಾಡಕತ್ತಿಲ್ಲ? ಕಂಬಕ್ಕ ಬಿದ್ರಿ ಏನ್ ಮಾಡ್ತಿದಿ? ಓ, ಹಾಳಾದಕ್ಕೆ ಬಂದ್ಲ. ನಾನೇ ಕೆಷ್ಟಿದ್ರಕತ್ತೀನಿ, ಬುರ್ಕಾದಾಗದೀನಿ. ಯಾರ ಬೇಕಿತ್ತ ನಿಮಗ? ಅನುಮಾನ ಏನಾರ ಬಂತ? ಇಲ್ಲ, ನಂಗೆ ಯಾರೂ ಬೇಕಾಗಿಲ್ಲಮ್ಮ. ಹಂಗ ದಾರಿ ತಪ್ಪಿಸ್ಕೊಂಡಿದ್ದೆ, ನೋಡಕತ್ತಿದ್ದೆ.
ಓ ಹೌದಾ ಹಾಂ ಸರಿ ಆಯಿತು ಅಲ್ಲಿ ಬೇರೆ ಕಡೆ ಹೋಗಿ ನೋಡ್ರಿ ಇಲ್ಲಿ ಯಾಕೆ ನಿಂತೀರಿ ಈಗ ಬುರ್ಕಾದಾಗ ಮಕ್ಕಳು ಕಳ್ರೆ ಭಾಳ ಮಂದಿ ಬರ್ತಾರೆ ಅದಕ್ಕೆ ಹೆದರಿಕೆ ತಡ್ರಿ ನಮ್ಮ ಅತ್ತೆಯರ ನಮ್ಮ ಮಾವರನ್ನ ಕರೆದು ಬಿಡ್ತೀನಿ. ಅಯ್ಯೋ ನಾನೇನು ಮಕ್ಳು ಕಳ್ಳಿ ಅಲ್ಲಮ್ಮ, ಖರೇನ ನಾನು ದಾರಿ ಮರ್ತಿದ್ದೆ. ಈ ರೋಡ್ ಅಲ್ಲಾಳ ಮಗ್ಗಲ್ದ ರೋಡ್ ನಮ್ಮ ಮನೆದು. ಅಂದರೆ ನಾನು ಈ ಮನೆಗೆ ಈ ಊರಿಗೆ ಹೊಸ್ದಾಗಿ ಸೊಸೆಯಾಗಿ ಬಂದೀನಿ, ಹಂಗೆ ನಂಗೆ ಗೊತ್ತಾಗಿಲ್ಲ. ಹಾಂ ಆಯ್ತಾಯ್ತು, ನಾನೇನು ಮಕ್ಳು ಕಳ್ಳಿ ಅಲ್ಲ. ಬಾ ಒಳಗೆ ಹೋಗಮ್ಮ ನೇತ್ರ, ನಮ್ಗೆ ಯಾಕೆ ಬೇಕವ, ಯಾಕೆ ಏನು ಇರುವಲ್ದಕ್ಕ, ಬಾ ನಡಿ ಒಳ ನಡಿ. ನಾನು ಬರಲ್ಲ ನೋಡ, ಏಟ್ ಬೀಳ್ತಾವ ಈಗ, ಬರಲಿಲ್ಲ ಅಂದ್ರೆ ಆ ಕಂಬದಿಂದ ಈ ಕಂಬಕ್ಕೆ, ಈ ಕಂಬದಿಂದ ಆ ಕಂಬಕ್ಕೆ, ಒಳ್ಳೆ ಮಂಗ್ಯ ಜಿಗ್ದಂಗೆ ಜಿಕ್ಕೊಂಡ್ ಕೂತಿಯಲ್ಲ, ಬಾ ಅಲ್ಲಿ ಅಜ್ಜ ಅಮ್ಮ ಒಳಗ ಕರೆಯಕತ್ತಾರ, ಬಾ ಹೋಗ್ಬಿಡೋಣ, ಅನುಮಾನ ಬಂದ್ರೆ ಕಷ್ಟ. ನನಗೆ ಗೊತ್ತ್ರಿ, ನನಗೆ ಗೊತ್ತು, ಅದು ನೀವ ಅಂತ ನನಗೆ ಗೊತ್ತು, ನಿಮ್ಮ ಧ್ವನಿ ಗೊತ್ತಾಗಲ್ಲ. ಮೊದಲು ನಾನು ಅಣ್ಣರಿಗೆ ಫೋನ್ ಮಾಡಿ ಹೇಳ್ತೀನಿ. ಓ ಅಣ್ಣ, ನಡ್ರಿ ಒಳಗೆ ನಡ್ರಿ ಬಡಣ್ಣ. ಯಾಕೆ ಏನಾತಮ್ಮ? ಇವರು ಬುರ್ಕ ಹಾಕೊಂಬಂದಾರ. ಹೌದಾ, ಸರಿ ಬರ್ರಿ ಒಳಗೊಂಬರ್ರಿ, ಕರ್ಕೋರಿ ಅವಿ ಕರ್ಕೋ. ನಡಿಪುಟ್ಟ ಒಳಗ್ ನಡಿಯಮ್ಮ. ನೇತ್ರ ಒಳಗ್ ನಡಿಯಮ್ಮ. ನಾನು ಇಲ್ಲೇ ಆಟ ಆಡ್ತೀನಿ ಅಂಕಲ್. ಹೇಳೋದು ಕೇಳು ನೇತ್ರ, ಒಳಗೆ ನಡಿಯಮ್ಮ, ಶಾಣಕ್ಕೆಲ್ಲ ನೀನು ನಡಿ, ಒಳಗೆ ನಡಿ. ನೀ ಹಿಂಗೆ ಮಾಡ್ತೀರ, ನಾನು ನಿಜೋಳಿ ಹೇಳ್ತೀನಿ ಕೇಳ, ನಿಮ್ಮ ಅಪ್ಪನ ಕೈ ನಿನ್ ಕೊಟ್ಟು ಹೋಗ್ಬಿಡ್ತೀನಿ ನೋಡಿ ನಾನು. ಬೇಡ, ನಾವು ಅಲ್ಲ, ಅಪ್ಪನ ಕೈಯಾಗಿರೋಕೆ ನಾವು ಅಲ್ಲ, ಅಜ್ಜ ಅಮ್ಮನ ಕೈ ಜೊತೆಗಿರೋಕ್ಕೂ ನಾವು ಅಲ್ಲ, ನಿನ್ನ ಜೊತೆಗೆ ಇರ್ತೀನಿ ಮಮ್ಮಿ ನಾನು. ಮತ್ತು ಒಲ್ಲಂದ್ರೆ ಹೇಳೋ ಮಾತು ಕೇಳಬೇಕು, ಕಿಟಕಿಯಿಂದ ಇಳಿ. ಅಣ್ಣ, ನಮ್ಮ ಅತ್ತಿ ಮಾವರು ಮತ್ತೆ ಹೇಳೋ ಮಾತು ಕೇಳಿಲ್ಲ, ಅವರು ಮಗ್ ಸಪೋರ್ಟ್ ಮಾಡಿದ್ರು, ಅದಕ್ಕೆ ಸ್ಟೇಷನ್ ಕರ್ಕೊಂಡು ಕುಂದ್ರಸ್ಯಾರ. ಮತ್ತು ನಾವ್ರ ಏನು ಮಾಡೋಣ? ಮತ್ತವ್ರೀಗ ಒಳಗೆ ಏನಾರ ಬಂದ್ರೆ? ಒಳಗೆ ಬಂದ್ರೆ ನಮ್ಮ ಕೈ ಸಿಕ್ಕಾಕೋತಾನ, ಅದ ಪ್ಲಾನ್ ಅಲ್ಲ ನಮ್ಮದು. ಇಲ್ಲಿ ಒಳಗರ ಬರಲಿ, ಅಲ್ಲೆರ ಒಳಗರ ಹೋಗ್ಲಿ, ಈಗ ಬುರ್ಕಾದಾಗ ಓಡಾಡಕತ್ತಾನ ಅಂದಂಗೆ ಆತಾಗದ್ರ ನಿನಗೇನು ಗೊತ್ತಾಯ್ತು ಅವನ ಅಂತ ಹೇಳಿ? ಅಂದ್ರೆ ಅವ್ರು ಮಾತಾಡಿದ್ರಲ್ಲ, ಆಮೇಲೆ ನಿಂತ್ಕೊಂಡು ನೋಡಕತ್ತಿದ್ರು ನೇತ್ರನ್ನ, ಹೊರಗೆ ಆಟಾಡಕತ್ತಿದ್ಲಲ್ಲ ಆಕಿ. ಅಂದ್ರೆ ನನಗೆ ಅವ್ರ ಧ್ವನಿ ಚೇಂಜ್ ಮಾಡಿ ಒಂದು ಸ್ವಲ್ಪ ಮಾತಾಡಿದ್ರು, ಅದು ಗಂಡಸರ ಧ್ವನಿನ ಅಂತ ಗೊತ್ತಾಯ್ತು ನಂಗೆ. ಅದು ಪಕ್ಕ ಅವರ, ಡೌಟೇ ಇಲ್ಲ. ಯಾವ ಕಡೆ ಹೋದವ ಅದು ಗೊತ್ತೈತೇನೆ. ಈಗ ನೀನು ಒಬ್ಬಕ್ಕೆ ಇದ್ರೆ ಅದು ಡೇಂಜರ್, ಅದಕ್ಕೆ ನಾನು ಇಲ್ಲಿ ಇರಲೇಬೇಕು. ಅಂದ್ರೆ ಅದು ಇಲ್ಲೇ ಅದಾನಂದ್ರೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ನಾನೀಗ, ಅವ್ರು ಹುಡುಕ್ತಾರೆ, ಪಕ್ಕ ಸಿಗ್ತಾನ. ನೀ ಟೆನ್ಷನ್ ಆಗಬೇಡ, ಆದಷ್ಟು ನೀವು ಒಳಗೆ ಇರಿ ಬಾಗ್ಲಾಕ್ಕೊಂಡು. ನಾನು ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ. ನೋಡೋಣ ಏನಾಗುತ್ತೆ ಅಂತೇಳಿ. ಏನು ಅಲ್ಲಿಗೆ ಹೋಗ್ತಾನ, ಏನು ಇಲ್ಲೇ ಇವ್ರ ಕೈಯಾಗ ಸಿಗ್ತಾನ ಪೊಲೀಸರ ಕೈಯಾಗ, ನೋಡೋಣ. ಒಟ್ಟು ಹೆಂಗ ಪೊಲೀಸರ ಕೈಯಾಗ ಸಿಕ್ಕರು ಸಾಕಾಗೈತಿ ಈಗ. ಮಮ್ಮಿ ಮಮ್ಮಿ, ಅದು ಬುರ್ಕಾ ಆಂಟಿ ಬಂದಿತ್ತಲ್ಲ ಆಗಲೇ, ಇಲ್ಲೇ ನಿಂತಾಳ ನೋಡ್, ಬಾ ಇಲ್ಲಿ. ಹೌದಾ, ಸರಿ, ಹೌದಲ್ಲ ಅಣ್ಣ, ಇವ್ರು ಇಲ್ಲೇ ಮನೆ ಹತ್ರ ಅಡ್ಡಾಡಕತ್ತಾರ, ಪೊಲೀಸರಿಗೆ ಹೇಳ್ಬಿಡ್ರಿ. ಸರಿ ನೀವು ಒಳಗೆ ಇರ್ರಿ, ನಾನು ಇಲ್ಲೇ ಇರ್ತೀನಿ. ಈಗ ನನ್ನನ್ನು ನೋಡಿದ್ರು ಕೆಲಸ ಕೆಡ್ತೈತಿ, ನಾನು ಹೊರಗೆ ಹೋಗಂಗಿಲ್ಲ, ನಾನು ಸ್ವಲ್ಪ ಹುಷಾರಿರ್ಬೇಕು. ನೀವು ಕಾಣಕತ್ತೀರೇನ? ಗೊತ್ತಾಗಲ್ಲ, ಪೂರ ಮಕ್ಕ ಕವರ್ ಐತಿ, ಎತ್ಲಾಗ ನೋಡ್ತಾಳ ಏನು ಗೊತ್ತಾಗಲ್ಲ. ಇತ್ಲ ಕಡೆ ತಿರುಗಿ ನಿಂತಾಳೋ ಏನೋ, ಅಂದ್ರೆ ತಿರುಗಿ ನಿಂತಾರ ಏನೋ ಗೊತ್ತಾಗವಲ್ದು, ಬುರ್ಕಾ ಪೂರ ಹಾಕೊಂಡಾರಲ್ಲ. ಸರಿ ನಾ ಒಳಗೆ ಇರ್ತೀನಿ, ನೋಡೋಣ ಏನಾಗುತ್ತಾ. ಪೊಲೀಸರಿಗಂಕರು ಫೋನ್ ಮಾಡ್ತೀನಿ. ಅಣ್ಣ, ಮನಿ ಮುಂದೆ ಬಂದ್ರಣ್ಣ. ಹೌದಾ, ಇವರೆಲ್ಲದರ ಏನ ಪೊಲೀಸರು? ಮಮ್ಮಿ, ಆಂಟಿ ಒಳಗ ಬರಕತ್ತೈತಿ, ನೀ ಸುಮ್ಮನೆ ಇರ್ತೀಯನ? ಅಣ್ಣ, ನೀವು ಆ ಕಡೆ ಸರಿರಿ, ಕಾಣ್ತೀರಿ ಅನ್ಸತ್ತ. ಅಲ್ಲಿ ಕೊನೆಗೆ ಹೋಗಿ ಫೋನ್ ಮಾಡಿ ಬರ್ತೀನಿ, ನೀವು ಅಲ್ಲೇ ನಿಂತ್ಕೊಂಡಿರಿ. ಆದಷ್ಟು ಮಾತಾಡೋಕೆ ಪ್ರಯತ್ನ ಮಾಡು. ಮತ್ತು ನೇತ್ರಂಗೆ ಕರ್ಕೊಂಡು ಹೋದ್ರೆ ಕಷ್ಟ. ಮತ್ತು ಪಾಪ ನನ್ನ ತಂಗಿ ಉಳ್ಸೋಕೆ ಹೋಗಿ ನೀವಿಬ್ರು ಅನ್ಬೋಸೋದು ಬೇಡ. ಹಿಂದ್ಕೆ ಇರ್ರಿ ನೀವು ಆದಷ್ಟು. ನಾ ಬಂದೆ, 2 ನಿಮಿಷನೇ ಫೋನ್ ಮಾಡಿ ಬಂದೆ. ಗಾಬರಿ ಆಗ್ಬೇಡ ಜ್ಯೋತಿ, ಸ್ವಲ್ಪ ಧೈರ್ಯ ತಗೋ, ನಾರ್ಮಲ್ ಆಗಿರು. ಹಿಂಗತ್ತೆ ನೀ ಡಲ್ ಆದಿ ಅಂದ್ರೆ ಪ್ರಾಬ್ಲಮ್ ಆಗುತ್ತಾ, ಸ್ವಲ್ಪ ನಾರ್ಮಲ್ ಆಗಿರು. ಅಣ್ಣ, ನಂಗೆ ನಿಜವಾಗ್ಲೂ ಅವ್ರು ನೋಡಿದ್ರೆ ಭಯ ಆಗುತ್ತಣ್ಣ, ಪಕ್ಕ ಅವರ ಇದು. ಈಗ ಏನು ಮಾಡೋದು? ಹೆದರ್ಬೇಡ, ಒಳಗೆ ಬರೋಕ್ಕಿಂತ ಮುಂಚೆಕ ಪೊಲೀಸರು ಕರ್ಕೊಂಡು ಹೋಗ್ತಾರೆ, ಧೈರ್ಯವಾಗಿರು. ನೇತ್ರ, ನೀಲೇರು, ನಾನು ಹೊರಗೆ ಹೋಗ್ತೀನಿ, ಇಲ್ಲೇ ಕೂತ್ಕೋ. ಏನು? ಓಹೋ ಮಮ್ಮಿ, ಯಾರಮ್ಮ ನೀನು? ಏನು ಬೇಕು ನಿನಗ? ನಂಗೇನ ನೀನು ಮಕ್ಕಳು ಕಳ್ಳಿನ ಅಂತ ಅನುಮಾನ. ಏನು ಬೇಕು ನಿನಗ? ಯಾಕೆ ನಮ್ಮನೆ ಮುಂದೆ ನಡಕತ್ತಿದ್ದಿ? ಅದೇನೂ ಇಲ್ಲ, ಈ ಮನೆಗೆ ಒಂದು ಅಜ್ಜಿ ಇತ್ತಲ್ಲ, ಅವ್ರನ್ನ ಸ್ವಲ್ಪ ಕರಿತೀರಾ? ಅವ್ರ ಹತ್ರ ಮಾತಾಡಬೇಕು. ನೀವ್ಯಾರು? ನೀವಿರ್ಲಿಲ್ಲ ಇಲ್ಲಿ? ಅದೆಲ್ಲ ನಿಂಗ್ಯಾಕಮ್ಮ, ನಿಂಗೆ ಏನ್ ಬೇಕು ಹೇಳು? ಅವ್ರ ಮನೆಗಿಲ್ಲ, ಅವರೆಲ್ಲ ಹೊರಗೆ ಹೋಗ್ಯಾರ. ಅವ್ರು ಹೊರಗೆ ಹೋಗ್ಯಾರ ಅಂತ ನಮ್ಮಿಬ್ಬರು ಮನೆಯಾಗ ಬಿಟ್ಟು ಹೋಗ್ಯಾರ. ನಿಂಗೆ ಏನ್ ಬೇಕು ಹೇಳು? ನೀ ಹಿಂಗ ಮಾಡಿದ್ರೆ ಪೊಲೀಸರನ್ನ ಕರೆದು ಬಿಡ್ತೀನಿ. ಏನ್ ಬೇಕು ನಿನಗ? ಯಾರು ನೀನು? ನನ್ನ ಮಗಳನ್ನ ನನ್ನಿಂದನ ಕರ್ಕೊಂಡು ನನ್ನನ್ನು ದೂರ ಮಾಡಬೇಕು ಅಂತ ಅನ್ಕೊಂಡಲ್ಲ ನೀನು?
ಅಲ್ಲ ನಿನಗೆಷ್ಟು ಧೈರ್ಯ ಇದ್ರೆ ನಮ್ಮೂರಿಗೆ ಅದು ನನ್ನ ಮನೆಗೆ ಬಂದು ನಮ್ಮ ಮನೆಯಾಗನ ನಿನ್ನ ಮಗಳು ಕರ್ಕೊಂಡೋದಿಯಲ್ಲ, ಯಾವ ಧೈರ್ಯದ ಮೇಲೆ ಅದಿ ನೀನು? ಏನು ನೀನು ಪ್ಲ್ಯಾನ್ ಏನು? ಅವ್ರ ಜೊತೆಗೆ ಸೇರ್ಕೊಂಡು ಏನು ಪ್ಲ್ಯಾನ್ ಮಾಡತ್ತಿ ನೀನು? ನಮ್ಮವ್ವ ನಮ್ಮಪ್ಪ ಎಲ್ಲಿದಾರ? ಅನ್ಕೊಂಡೆ, ನಾನು ಅನ್ಕೊಂಡೆ ಇದು ನೀನೇ ಇರಬೇಕು ಇಲ್ಲ ಮಕ್ಕಳು ಕಳ್ದಿರ್ಬೇಕಂತೇಳಿ. ನೋಡು, ನಿಮ್ಮವ್ವ ನಿಮ್ಮಪ್ಪ ನಿನಗೆ ಬೇಕು ಅಂದ್ರ ಇಲ್ಲಿಂದ ಹೊರಟೋಗಿ. ನಿನ್ನ ಕಾಟ ತಡ್ಕೊಳಕ್ಕಾಗ್ದನ ನಿನ್ನ ಮನೆಗೆ ಬಂದು ನಾದೀನಿ. ಈಗ ನಿಮ್ಮವ್ವ ನಿಮ್ಮಪ್ಪನ ನನ್ನ ಕಂಟ್ರೋಲಾಗಿ ಇಟ್ಕೊಂಡೀನಿ. ನಾನು ಕಿಡ್ನಾಪ್ ಮಾಡಿ ನಿಮ್ಮವ್ವ ನಿಮ್ಮಪ್ಪನ. ಈಗ ಈ ಮನೆಗ ನಾನು ನನ್ನ ಮಗಳು ಅದ್ದೀವಿ. ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ತೀಯಾ? ಈಗ ನಿಮ್ಮವ್ವ ನಿಮ್ಮಪ್ಪನ ನಾ ಕಿಡ್ನಾಪ್ ಮಾಡಿ ನೋಡು. ಜೋಕು ಇಷ್ಟು ಸಾಕನ ನಕ್ಕಿದ್ದು ನಿನ್ ಜೋಕಿಗೆ? ಏನ್ ತಿಳ್ಕೊಂಡಿ ನೀನು? ನಮ್ಮವ್ವ ನಮ್ಮಪ್ಪನ್ನ ನೀನು ಕಿಡ್ನಾಪ್ ಮಾಡ್ತೀಯಾ? ಕಿಡ್ನಾಪು